ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ. ಮೇಷರಾಶಿಯವರಿಗೆ ಬಾಕಿ ಹಣ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಆಗುತ್ತವೆ. ಲಾಭದ ಅವಕಾಶಗಳು ನಿಮ್ಮ ದಾರಿ ಬರುತ್ತವೆ. ವ್ಯವಹಾರಗಳು ಸುಗಮವಾಗಿ ಜರುಗುತ್ತವೆ. ಹೂಡಿಕೆ ಶುಭವಾಗಲಿದೆ. ವೃಷಭ ರಾಶಿ. ಕೆಲಸದಲ್ಲಿ ತೃಪ್ತಿ ಇರುತ್ತದೆ. ಪಾರ್ಟಿಗಳು ಮತ್ತು ಪಿಕ್ನಿಕ್ ಗಳನ್ನ ಆನಂದಿಸುತ್ತೀರಿ. ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುತ್ತಾರೆ. ದೈಹಿಕ ತೊಂದರೆಗಳು ಸಾಧ್ಯ. ಮಿಥುನ ರಾಶಿ. ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ. ಹಳೆಯ ಕಾಯಿಲೆ ಮತ್ತೆ ಬರಬಹುದು. ದುಃಖದ ಸುದ್ದಿ ಪಡೆದುಕೊಳ್ಳುತ್ತೀರಿ. ಸಂಘರ್ಷವು ದುಃಖಕ್ಕೆ ಕಾರಣವಾಗುತ್ತದೆ. ಅಪಾಯಕಾರಿ ಮತ್ತು ಜಾಮೀನು ನೀಡುವ ಕೆಲಸಗಳನ್ನು ತಪ್ಪಿಸಿ. ಕರ್ಕಾಟಕ ರಾಶಿ. ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ಯಾವುದೇ ಅಪರಿಚಿತರನ್ನ ಹೆಚ್ಚು ನಂಬಲು ಹೋಗಬೇಡಿ. ವ್ಯವಹಾರ ಚೆನ್ನಾಗಿರುತ್ತದೆ. ಆದಾಯ ಉಳಿಯುತ್ತದೆ. ಸಿಂಹರಾಶಿ. ಕಾನೂನು ಅಡೆತಡೆಗಳು ಎದುರಾಗುತ್ತವೆ. ಅಜ್ಞಾತ ಭಯ ನಿಮ್ಮನ್ನು ಕಾಡುತ್ತದೆ. ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ. ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಧೈರ್ಯ ಹೆಚ್ಚಾಗುತ್ತದೆ. ಸಾಮಾಜಿಕವಾಗಿ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತದೆ. ಕನ್ಯಾ ರಾಶಿ. ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯವನ್ನು ಒಟ್ಟುಗೂಡಿಸಲು ಸಾಧ್ಯವಾಗುತ್ತದೆ. ಅದೃಷ್ಟ ನಿಮ್ಮ ಕಡೆಗಿದೆ. ಹಿರಿಯ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗುತ್ತಾರೆ. ಷೇರು ಮಾರುಕಟ್ಟೆಯ ನಿರೀಕ್ಷಿತ ಲಾಭವನ್ನು ನೀಡುತ್ತದೆ. ತುಲಾ ರಾಶಿ. ಉತ್ತಮ ಸ್ಥಿತಿಯಲ್ಲಿ ಇರುತ್ತೀರಿ. ಯಾರೊಬ್ಬರ ವರ್ತನೆಯಿಂದ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಹುದು. ಮನೆಗೆ ಅತಿಥಿಗಳು ಆಗಮಿಸುತ್ತಾರೆ. ಒಳ್ಳೆ ಸುದ್ದಿ ಇದೆ. ವೃಶ್ಚಿಕ ರಾಶಿ. ಕೆಲಸದಲ್ಲಿ ನಿಮಗೆ ಅಧಿಕಾರ ಸಿಗಬಹುದು. ಷೇರು ಮಾರುಕಟ್ಟೆಯಿಂದ ಲಾಭ. ಹೊರಗೆ ಹೋಗಬೇಕೆಂದು ಅನಿಸುತ್ತದೆ. ದೊಡ್ಡ ಕೆಲಸಗಳನ್ನು ಮಾಡುವ ಯೋಚನೆಗಳು ಕೂಡ ಇರುತ್ತವೆ. ಪ್ರಯೋಜನಕಾರಿ ದಿನ. ಧನುರಾಶಿ. ಸುಖ ಸಾಧನಗಳಿಗಾಗಿ ಖರ್ಚಿರುತ್ತದೆ. ವ್ಯಾಪಾರ ಪ್ರವಾಸ ಯಶಸ್ವಿಯಾಗುತ್ತದೆ. ವ್ಯವಹಾರವು ನಿರೀಕ್ಷಿತ ಲಾಭವನ್ನು ನೀಡುತ್ತದೆ. ಹೂಡಿಕೆ ಶುಭವಾಗಿರಲಿದೆ. ಅನಿರೀಕ್ಷಿತ ಲಾಭಗಳು ಉಂಟಾಗುವ ಸಾಧ್ಯತೆಗಳಿವೆ. ಮಕರ ರಾಶಿ. ಬೆಟ್ಟಿಂಗ್ ಮತ್ತು ಲಾಟರಿಯಿಂದ ದೂರ ಇರಿ. ನೀವು ಕೆಲಸದಲ್ಲಿ ಬಡ್ತಿ ಪಡೆದುಕೊಳ್ಳುವ ಸಾಧ್ಯತೆಗಳು ಸಾಕಷ್ಟು ಇವೆ. ಗಾಯ ಮತ್ತು ರೋಗವನ್ನು ತಪ್ಪಿಸಿಕೊಳ್ಳಿ. ಕೀರ್ತಿ ಹೆಚ್ಚಾಗುವಂತಹ ದಿನ. ಚಡಪಡಿಕೆ ಇರುತ್ತದೆ. ಆತುರ ಬೇಡ. ಕುಂಭರಾಶಿ. ದೈಹಿಕ ನೋವಿನಿಂದಾಗಿ ಅಡೆತಡೆಗಳು ಉಂಟಾಗಬಹುದು. ಅನಿರೀಕ್ಷಿತ ಖರ್ಚುಗಳಾಗುತ್ತವೆ. ನಿಮ್ಮ ಮಾತನ್ನು ನಿಯಂತ್ರಿಸಿಕೊಳ್ಳಿ. ಹಗುರವಾದ ಹಾಸ್ಯಗಳನ್ನ ಮಾಡಬೇಡಿ. ಕೊನೆಯದಾಗಿ ಮೀನರಾಶಿ. ಯಾವುದೇ ಅಪರಿಚಿತರನ್ನು ನಂಬಲು ಹೋಗಬೇಡಿ. ಆತಂಕ ಮತ್ತು ಒತ್ತಡ ಇರುತ್ತದೆ. ವ್ಯವಹಾರಗಳಲ್ಲಿ ಆತುರ ಬೇಡ. ವ್ಯವಹಾರ ಚೆನ್ನಾಗಿರುತ್ತದೆ. ಆದಾಯ ಉಳಿತಾಯವಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.